ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳುಗೆ ನೀ ಅಯ್ಯೋ ನಿನ್ನಲ್ಲೇ ಏನೇ ಹಂಗ್ ಒಗದಾಗ್ತಾ ಇದ್ಯಾ? ಅವ್ರ ದುಡ್ಡು ಅವ್ರಿಷ್ಟ. ರೋಹಿಣಿ ಅಕೌಂಟ್ಗಾದ್ರೂ ಬರುತ್ತಾ ಅಥವಾ ನಿಮ್ಮ ಅಣ್ಣನ ಅಕೌಂಟ್ಗಾದ್ರೂ ಬರುತ್ತೆ. ನಿಮ್ಗೆ ಯಾಕೆ ಅವ್ರನ್ನ ಯಾಕೆ ಪ್ರಶ್ನೆ ಕೇಳ್ತೀರಾ? ಯಪ್ಪ ಅದಕ್ಕೆ ಹಿಂಗ ಹೊಡಿಯೋದು? ನೋಡೆ ಮೀನ ಒಂದ್ಸರಿ. ಏನೋ ಅಯ್ಯೋ ನೋಡೆ ತಂಟೆಗೆ ಹಾಕೋ ಸ್ಟಾರ್ ಏನಾದ್ರು ಕಿತ್ಕೊಂಡ್ ಬಂದ್ಬಿಟ್ಟಿರ್ಬೇಕು. ಮಾರಿದ್ರೆ ಒಂದು 1730 ರೂಪಾಯಿ ಆದ್ರೂ ಬರುತ್ತಪ್ಪ. ನೋಡೆ ಏನಿದೆ? ಅಯ್ಯೋ ರೀ, ಅವ್ರ ಜೀವನ ಅವ್ರಿಷ್ಟ. ನಿಮ್ಗೆ ಯಾಕೆ ಅವ್ರೆಲ್ಲ ಹೇಳ್ಬೇಕು? ಅವ್ರೇನಿಗೆ ನಿಮ್ಗೆ ಉತ್ತರ ಕೊಡ್ಬೇಕು? ಅವ್ರನ್ನ ಪ್ರಶ್ನೆ ಕೇಳೋ ಅಧಿಕಾರ ನಿಮ್ಗೇನ್ರಿ ಇದೆ? ಅಧಿಕಾರ ಅಲ್ವೇ, 2 ವೀಲರ್ ಹೂವಮ್ಮ. ಮನೆನೇ ಅಂಧಕಾರದಲ್ಲಿದೆ. ಏನಾದ್ರೂ ಕಿಡಿ ಬಿಟ್ರೆ ಸ್ವಲ್ಪನಾದ್ರೂ ಬೆಳಕು ಬರುತ್ತಾ ಅಂತ ಅಷ್ಟೇ. ಅದು ತಪ್ಪ? ನಾನು ಸರಿ ತಪ್ಪು ಬಗ್ಗೆ ಮಾತಾಡ್ತಿಲ್ಲ ರೀ. ಅವ್ರ ಜೀವನದಲ್ಲಿ ನೀವು ತಲೆ ಹಾಕ್ಬೇಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅಲ್ಲಲೇ, ಆ ಪೌಡ್ರಮ್ಮನ ಅಪ್ಪ ಮನೋಜನ ಅಕೌಂಟ್ ಯಾಕೆ ದುಡ್ಡು ಹಾಕಿದ್ರು? ಆ ಅನುಮಾನ ನನಗೆ ಬರಬಾರ್ದಾ? ಯಾರ ಅಕೌಂಟ್ಗೆ ಹಾಕ್ಬೇಕು ಅನ್ನೋದು ದುಡ್ಡು ಹಾಕೋರಿಷ್ಟ ರೀ. ಇಲ್ಲ, ಅವ್ರ ದುಡ್ಡು ಅವ್ರಿಷ್ಟ. ನೀವೇನಕ್ಕೆ ಅದನ್ನ ಪ್ರಶ್ನೆ ಮಾಡ್ತಿದ್ದೀರಾ? ಓಹೋ, ಅಂದ್ರೆ ಆ ಪೌಡ್ರಮ್ಮ ಬಂದು ಏನೋ ಸ್ನೋ ಹಚ್ಚೋಳೆ ಅಂತ ಆಯ್ತು. ಏನಂತೆ ಪೌಡ್ರಮ್ಮಂದು? ಇವಾಗ ನೀವೆಲ್ಲಿಗೆ ಹೋಗ್ತಿದ್ದೀರಾ? ಲೇ ಪೆಂಗ್ಯ, ನಮ್ಮ ಡುಮ್ಟಕ ಹತ್ರ ನಿಮ್ ಡುಮ್ಟಕ ಅದ್ ಏನೋ ಕೆಲಸ ಅಂತ ಹಿಡ್ಕೊಂಡಂಗೆ ಪಂಗಡಿಸ್ ಬಂದ್ಬಿಡ್ತೀನಿ. ಅಪ್ಪ ತಂದೆ, ನೀವ್ ಇವಾಗ ಇಷ್ಟೆಲ್ಲ ಮಾತಾಡಿರೋದೇ ಸಾಕು. ಮೊದಲು ನಿಮ್ ಬಾಯಿಗೊಂದು ಪ್ಲಾಸ್ಟರ್ ಹಾಕ್ಬೇಕು. ಈ ಗೋಡೆಗಳಿಗೆ ಪೋಸ್ಟ್ ಅನ್ಸೋದಕ್ಕೆ ಗಮ್ ಯೂಸ್ ಮಾಡ್ತಾರಲ್ಲ, ಅದನ್ನ ತಂದು ಕೊಟ್ಬಿಡ್ಲಾ? ಬಾಯಿಗೆ ಅಡ್ಸ್ಬಿಡ್ತೀಯಾ? ನಿಮ್ಗೆ ಅದೆಲ್ಲ ಸಲ್ಲಲ್ಲ. ಬಾಯಿಗೆ ಸೂಜಿ ದಾರನೇ ಹೊಲಿಬೇಕು. ಇವಾಗ ಏನಮ್ಮ ಮ್ಯಾಟ್ರು? ನೋಡ್ರಿ, ನಾವಾಯ್ತು ನಮ್ ಕೆಲ್ಸ ಆಯ್ತು ಅಂತ ನಮ್ ಪಡೆಗ್ ನಾವ್ ಇದ್ಬಿಡೋಣ. ಅವ್ರ ಜೀವನಕ್ಕೆ ನಾವ್ ಯಾಕ್ರಿ ತಲೆ ಹಾಕ್ಬೇಕು? ನನಗ ಹಂಗೆಲ್ಲ ಇರೋದಕ್ ಬರೋದಿಲ್ಲ. ನಾನ್ ಇರೋದೇ ಹಿಂಗೆ. ಲೇ ಸೂರ್ಯ, ನಿನ್ ಕಣ್ಣೆದ್ರಿಗೆ ಏನಾದ್ರು ತಪ್ಪು ನಡೀತಾ ಇದ್ರಿ ಅದು ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಡ. ಒಂದು 4 ಕೊಟ್ಟಾದ್ರೂ ಪರವಾಗಿಲ್ಲ, ಆ ತಪ್ಪನ್ನು ಸರಿ ಮಾಡು ಅಂತ ನಮ್ಮ ಲಕ್ಷದೇವನಲ್ಲಿ ಲಕ್ಕಮ್ಮ ನನಗೆ ಹೇಳ್ಕೊಟ್ಟು ಬೆಳೆಸವ್ರೆ. ನಾವ್ ಹಂಗೆ ಇದೀವಿ. ಏನ್ ಇವಾಗ? ಮನೆಯವರೆಲ್ಲ ಒಗ್ಗಟ್ಟಾಗಿ ಒಟ್ಟಿಗೆ ಜಗಳ ಆಡ್ದಂಗೆ ಇರ್ಬೇಕು ಅಂತ ಅಜ್ಜಿನೂ ಹೇಳಿದ್ದಾರೆ. ಅದನ್ನ ಫಾಲೋ ಮಾಡಲ್ವಾ ನೀವು? ನಾನು ಇವಾಗ ಏನ್ ಜಗಳ ಆಡದ್ನಾ? ನೀವು ಹೀಗೆ ಮಾತಾಡ್ತಿದ್ರೆ ಖಂಡಿತವಾಗ್ಲೂ ಜಗಳ ಆಗತ್ತೆ. ಲೇ ಮೀನಾ, ಮನೆ ಅಂದ್ಮೇಲೆ ಈ ತರ ಸಣ್ಣ ಪುಟ್ಟ ಜಗಳಗಳೆಲ್ಲ ಇದ್ದೇ ಇರತ್ತೆ. ಹಂಗೆ ಜಗಳನೇ ಇಲ್ದಿರೋ ಮನೆ ಯಾವ್ದು ಗೊತ್ತಾ? ಯಾವುದು? ಖಾಲಿ ಮನೆ. ಲೈ, ಒಂದು ಒಟ್ಟು ಕುಟುಂಬ ಅಂದಮೇಲೆ ಇಂಥ ಮಾತುಕತೆ, ದಂತಕತೆ, ಅಂತೆ ಕಂತೆ ಎಲ್ಲ ಸಹಜ ಕಣೆ. ಒಂದು ಕಡೆ ತಪ್ಪು ನಡೀತಾ ಇದೆ ಅಂತ ಗೊತ್ತಾದ್ಮೇಲೆ ನಮ್ ಕೈಲಿ ಸುಮ್ಮನಿರಕ್ ಆಗುದಿಲ್ಲ. ನಿಮಗ್ ಬುದ್ಧಿ ಹೇಳ್ಬೇಕು ಅಂತ ನಾನ್ ಬಂದೆ ನೋಡಿ, ನನಗ್ ಬುದ್ಧಿ ಇಲ್ಲ. ಓ, ದೊಡ್ಡ ಸ್ಕೂಲ್ ಟೀಚರ್ ಅವ ನೋಡಿ ಇವಳು. ಬಟ್ಟೆಲೆ ಚರ್ಮ ಸುಳ್ದು ಬಿಡ್ತೀಯಾ? ಇನ್ನು ಬೆತ್ತ ಸಿಕ್ಬಿಟ್ರೆ ಕಾಲೇ ಮುರಿದು ಬಿಡ್ತೀಯನೋ. ಅಯ್ಯವ್ವ, ಲೇ ಚೂರು 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 ಅಂತ ಇದೆ. ಸ್ವಲ್ಪ ನೋಡಿ ಅದು ಏನಾಗಿದೆ ಅಂತ. ಪರವಾಗಿಲ್ವೇ? ನಗು ಬರ್ತಾ ಇದೆ. ನಾನೇ ನಗ್ತಿಲ್ಲ. ನಗಿಲ್ವಾ? ಮತ್ತೆ ಆ ತುಟಿ ಕೊನೆಯಲ್ಲಿ ಏನೋ ಕಾಣ್ತಿದೆ. ಏನದು? ಇರು, ನಾನು ನೋಡ್ತೀನಿ. ಬೇಕಾಗಿಲ್ಲ. ನೋಡು ಮೀನಾ, ನಮ್ಮ ಜೀವನದಲ್ಲಿ ನಮಗೆ ಏನು ಮಾಡಬೇಕು ಅನ್ಸಿದ್ರು ಅದನ್ನು ಮಾಡ್ಬಿಡ್ಬೇಕು. ನಮ್ಮ ಭಾವನೆಗಳನ್ನ ಹಾಗೆ ಕಟ್ಟಾಕಬಾರ್ದು. ನೀನು ಏನಾದ್ರು ನಗಬೇಕು ಅನ್ಸಿದ್ರೆ ಬಾಯಿ ತುಂಬ ಮುನಸು ತುಂಬ ನಕ್ಬಿಡು. ಯಾರು ತಡೀತಾರೆ? ಅರೆ ನಾನು ಹೋಯ್ತೀನಿ, ಉರು ಹಚ್ಕೋ. ಹಂಗೆ ಬಾನೆಟ್ ಮೇಲೆ 2 ಬಟ್ಟೆ ಇದೆಯಲ್ಲ, ಚೆನ್ನಾಗಿ ಹಿಂಡಾಕ್ಬಿಟ್ಟು ಒಣಗಾಕ್ಬಿಡು, ಆಯ್ತಾ?